ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿ ಹೇಗೆ ಈಸಿಯಾಗಿ ಏರ್ ಕಲರ್ನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಈ ಕೆಲವೊಬ್ಬರಿಗೆ ಕೆಮಿಕಲ್ ಯುಕ್ತ ಏರ್ ಡೈ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಏರ್ ಪ್ಯಾಕ್ನ ಒಮ್ಮೆ ಮಾಡಿ ನೋಡ್ಕೊಳ್ಳಿ. ತುಂಬಾ ಇಷ್ಟಪಡ್ತೀರಾ. ಕೂದಲೆಲ್ಲ ಮೆಸ್ಸಿ ಆಗಿರುತ್ತೆ. ಸೊ ಈ ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಶೈನಿಂಗ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನು ಟೀ ಡಿಕಾಕ್ಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದು ಕೂಡ ಏರ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಮುಖ್ಯವಾದ ಅಂಶ. ಫಸ್ಟು ಒಂದು ನೀರನ್ನ ಕುದಿಯೋಕೆ ಇಟ್ಕೊಂಡು ಒಂದು 2-3 ಸ್ಪೂನು ಟೀ ಸೊಪ್ಪು ಹಾಕ್ಕೊಳ್ಳಿ, 1-2 ಲವಂಗ ಹಾಕ್ಕೊಳ್ಳಿ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸಿ. ನಿಮ್ಮನೆ ಯಾವುದು ಟೀ ಪುಡಿ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದನ್ನು ಸೋಸ್ಕೊಂಡು ಸ್ವಲ್ಪ ಹಾರಕ್ಕೆ ಎತ್ತಿಟ್ಕೊಳ್ಳಿ. ಈಗ ಏರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಏನೇನು ಬೇಕಂದರೆ ಏರ್ ಪುಡಿ ತೊಗೊಂಡಿದ್ದೀನಿ, ಮತ್ತು ಟೀ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಲ್ಲ ಅದು, ಮತ್ತು ಇದು ಬೀಟ್ರೋಟ್ ಜ್ಯೂಸು. ನಾನು ಒಂದು ದಪ್ಪ ಗಾತ್ರದ್ದು ಬೀಟ್ರೋಟಲ್ಲಿ ನಾನು ಒಂದು ಹಾಫ್ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಸೈಜು ತೊಗೋಬೋದು. ಮತ್ತು 2-3 ಸ್ಪೂನು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು, ಒಂದು ಹಾಫ್ ನಿಂಬೆಹಣ್ಣು, ಮತ್ತು 1 ml ಅಷ್ಟು ಕೊಬ್ಬರಿ ಎಣ್ಣೆ. ಈಗ ಈ ಥರ ಸ್ಟೀಲ್ ಪಾತ್ರೆ ತೊಗೊಳ್ಳಿ, ಇಲ್ಲ ಸ್ಟೀಲ್ ಬಟ್ಲು ತೊಗೊಳ್ಳಿ, ಪ್ಲಾಸ್ಟಿಕ್ದು ತೊಗೋಬೇಡಿ. ಸೊ ಈಗ ನಾನು ಏರ್ ಪೌಡರ್ ಏನಿದೆ ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಬೀಟ್ರೋಟ್ ರಸ ಹಾಕ್ಕೊಂಡೆ. ನಿಮಗೆ ನೋಡ್ಕೊಳ್ಳಿ, ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಮೊಸರು ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಇತ್ತಲ್ಲ ಅದು ಹಾಕ್ಕೊಳ್ಳಿ, ಆಮೇಲೆ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಿ, ಮತ್ತು ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಏನು ಇರಬಾರ್ದು, ಆ ಥರ ಚೆನ್ನಾಗಿ ಒಂದು ಸ್ಪೂನ್ ಮುಖಾಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ತಿರುಗಿಸಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಟೀ ಡಿಕಾಕ್ಷನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದು 1 ಸ್ಪೂನ್ ಮುಖಾಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿನ್ನೂ ಈ ಡಿಕಾಕ್ಷನ್ಸ್ ಬೇಕನ್ನಿಸ್ತಿದೆ, ಸೊ ನಾನು ಇರೋದನ್ನೆಲ್ಲ ಪೂರ್ತಿ ಹಾಕೋತೀನಿ. ಸೊ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಇಷ್ಟು ಥಿಕ್ನೆಸ್ಸಲ್ಲಿದೆ. ಈ ಟೈಮಲ್ಲಿ ಬೇಕಾದರೆ ನೀವು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಈಗ ನೀರು ಕೂಡ ನನಗೆ ಬೇಕು, ಸ್ವಲ್ಪ ಹಾಕ್ಕೊಂಡೆ. ಈಗ ಚೆನ್ನಾಗಿ ತಿರುಗಿಸಿ. ನೋಡಿ, ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಈವನ್ ಏನಾದರೂ ಗಂಟು ಥರ ಇದ್ದರೆ ಏನು ತಲೆ ಕೆಡಿಸ್ಕೋಬೇಡಿ. ನೋಡಿ, ಸಾಕು, ಇಷ್ಟೇ. ಈ ಮೆಥಡಲ್ಲಿ ನೀವು ಕಲಿಸ್ಕೊಂಡ್ರೆ ಸಾಕು. ನೋಡಿ, ನಾನು ಈ ಥರ ಬೆರಳಲ್ಲಿ ಎತ್ತು ನೋಡಿದ್ರೆ ಅದು ತೆಳ್ಳಗಿಲ್ಲ, ಕೈಗೆ ಅಂಟ್ಕೋತಾ ಇದೆ, ಆ ರೀತಿ ಇದೆ. ಸಾಕು, ಇಷ್ಟೇ. ಈ ಮೆಥಡನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ನನ್ನ ಇದಕ್ಕೇ ಆಲ್ರೆಡಿ ನನ್ನ ಬೆರಳು ಹೇಗೆ ಕಲರ್ ಆಗಿದೆ ಅಂತ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ನೈಟ್ ನೆನೆಯೋಕೆ ಬಿಡೋಣ. ನೋಡಿ, ಇದು ನಾನು ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇರೋದು. ಹೇಗೆ ನೈಟ್ ಗಂಟು ಥರ ಇತ್ತು ಅದೆಲ್ಲ ಈಗ ಚೆನ್ನಾಗಿ ನೆಂದು ಹೊಂದ್ಕೊಂಡಿದೆ. ನೋಡಿ, ಈ ರೀತಿ ಪೇಸ್ಟ್ ಥರ ಆಗಿದೆ. ಇಷ್ಟೇ. ಈ ಮೆಥಡನ್ನ ನೀವು ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಈ ಏರ್ ಪ್ಯಾಕು, ಏರ್ ಕಲರಿಂಗು ಅಂತ. ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ತುಂಬ ಸಿಲ್ಕಿ ಆಗಿರುತ್ತೆ ಕೂದಲು. ಏರ್ ಕಲರ್ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. 3 to 4 months ಏನು ಮಾತಾಡೋ ಥರ ಇರೋಲ್ಲ. ಈಗ ಇದನ್ನು ಚೆನ್ನಾಗಿ ಏರ್ಗೆ ಅಪ್ಲೈ ಮಾಡಿ 2-3 ಅವರ್ ಚೆನ್ನಾಗಿ ಒಣಗಿಸಿ, ಆಮೇಲೆ ಏರ್ನ ವಾಶ್ ಮಾಡಿ. ವಾಶ್ ಮಾಡುವಾಗ ಯಾವುದೇ ರೀತಿ ಶಾಂಪೂ ಯೂಸ್ ಮಾಡಬೇಡಿ, ಮತ್ತು ತುಂಬ ಬಿಸಿ ನೀರಲ್ಲಿ ತೊಳಿಬೇಡಿ. ಕೂದಲು ಒಣಗಿಸಿದ್ಮೇಲೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ. ನಾನು ಬಿಫೋರ್ ಮತ್ತು ಆಫ್ಟರ್ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಏರ್ ಕಲರು ಮತ್ತು ಕೂದಲು ಹೇಗೆ ಶೈನಿಂಗಾಗಿ ಬಂದಿದೆ ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.